ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ಆಲ್ಮೋಸ್ಟ್ ಗೋಧಿ ಪಿಜ್ಜಾ, ಮೈದಾ ಪಿಜ್ಜಾ ತಿಂದೇ ಇರ್ತೀರಾ. ಇದೊಂಥರ ಡಿಫ್ರೆಂಟಾಗಿ ಪಿಜ್ಜಾ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಪಿಜ್ಜಾ ಮಾಡಲಿಕ್ಕೆ ಚೌಳಿಕಾಯಿ ಇರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು ಅರ್ಧ ಕೆಜಿ ತೊಗೊಂಡಿದ್ದೀನಿ. ಇದನ್ನು ಮೇಲೆದುಗಡೆದು ತೊಟ್ಟು ಹಾಗೆ ಕೆಳಗಡೆದನ್ನು ಎರಡೂ ಬದಿದು ನಾರು ತೆಗೆದುಕೊಂಡು ಅದನ್ನು ತಣ್ಣೀರಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ಏನಾದರೂ ಕೆಮಿಕಲ್ ಹಾಕಿದರೆ ಒಂದು ವೇಳೆ ಅದಕ್ಕೋಸ್ಕರ ಮೊದಲು ವಾಶ್ ಮಾಡಿಕೊಂಡು ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು. ಅದಾದ ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಕೈಯಿಂದ ಕೂಡ ಕಟ್ ಮಾಡ್ಕೋಬೋದು, ಇಲ್ಲ ಅಥವಾ ಚಾಕುವಿಂದನೂ ಕೂಡ ಕಟ್ ಮಾಡ್ಕೊಳ್ಬೋದು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಹಂಚಿಗೆ ಹಾಕಿ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಇದರಲ್ಲೇ ಅರ್ಧ ಭಾಗ ಬೇಯುವಷ್ಟು ಹುರ್ಕೊಳ್ಬೇಕು. ಹುರಿದಿದ್ದನ್ನು ತೆಗೆದು ಮತ್ತು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಈರುಳ್ಳಿ, ಹಾಗೆಯೇ ಟೊಮೆಟೊ, ಒಂದೆರಡು ಹಸಿಮೆಣಸು, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಚೌಳಿಕಾಯಿ ಬೆಂದಾದ ನಂತರ ಅದನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಂಡು ಹಾಗೆಯೇ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಸಾಸಿವೆನ ಹಾಕಿ ಹಾಗೆಯೇ ಈರುಳ್ಳಿ, ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗುವ ತನಕ ಹುರ್ಕೊಳ್ಬೇಕು. ಅದಾದ ನಂತರ ಹಸಿಮೆಣಸು ಎಲ್ಲವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿದಿಟ್ಟಿರೋ ಚೌಳಿಕಾಯಿನೂ ಕೂಡ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದಾದ ನಂತರ ಕೊನೆಗೆ ಟೊಮೆಟೊನ ಹಾಕಿ ಸ್ವಲ್ಪ ಕೈ ಆಡಿಸಬೇಕು. ಇದಕ್ಕೇ ಸ್ವಲ್ಪ ಅರಿಶಿನ ಹುಡಿ, ಹಾಗೆಯೇ ಮಸಾಲೆ ಹುಡಿ, ಗರಂ ಮಸಾಲ, ಹಾಗೆಯೇ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಗುರೆಳ್ಳು ಚಟ್ನಿ ಪುಡಿ. ಇದನ್ನು ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ಮೇಲೊಂದು ಪಾತ್ರೆ ಮುಚ್ಚಿ ಸ್ವಲ್ಪ ಹೊತ್ತು ಸಿಮ್ನಲ್ಲೇ ಬೇಯಲಿಕ್ಕೆ ಇಡಬೇಕು. ಅದು ಬೇಯೋಷ್ಟರಲ್ಲೇ ನಾವು ರೊಟ್ಟಿನ ರೆಡಿ ಮಾಡ್ಕೊಳ್ಬೇಕು. ಮೊದಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು, ಜೋಳದ ಹಿಟ್ಟೇನು ಉಂಟಲ್ವ ಅದನ್ನು, ಜೋಳದ ಹಿಟ್ಟನ್ನು ಸೇಮ್ ನಾವು ನಾರ್ಮಲಾಗಿ ರೊಟ್ಟಿ ಮಾಡುವ ಥರ ಹಿಟ್ಟನ್ನು ನಾದ್ಕೊಳ್ಬೇಕು. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ದಪ್ಪ, ಅಂದರೆ ಅತಿ ದಪ್ಪನೂ ಬೇಡ, ಅತಿ ಸಪೂರನೂ ಬೇಡ, ಸ್ವಲ್ಪ ದಪ್ಪವಾಗಿ ಬಡಿದು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮುಂಚೆನೇ ನಾವಿಲ್ಲಿ ಪೂರ್ತಿ ಬೇಯಿಸ್ಕೊಳ್ಬೇಕು, ಮತ್ತು ಇದಕ್ಕೆ ಬೇಯಿಸ್ಲಿಕ್ಕಿಲ್ಲ. ರೊಟ್ಟಿ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದರದ ಬಗ್ಗೆ ಜಾಸ್ತಿ ಏನು ವಿವರಣೆ ನೀಡಬೇಕಂತ ಏನಿಲ್ಲ. ರೊಟ್ಟಿನ ಮಾಡಿಕೊಂಡು ಒಂದು 4-5 ರೊಟ್ಟಿ ಮಾಡ್ಕೊಳ್ಬೇಕು. ನಾವು ಅರ್ಧ ಕೆ ಜಿ ಚೌಳಿಕಾಯಿ ತೊಗೊಂಡಿರೋದ್ರಿಂದ ಒಂದು 4-5 ರೊಟ್ಟಿ ಆಗುತ್ತೆ. ಸೊ ಒಂದು 4-5 ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಳ್ಬೇಕು. ಅದಾದ ನಂತರ ಇಲ್ಲಿ ನಾನು ರೊಟ್ಟಿ ಪಿಜ್ಜಾ ಮಾಡಲಿಕ್ಕೆ ಸ್ವಲ್ಪ ಫ್ರೆಶ್ ಮೊಸರು, ಹಾಗೆಯೇ ಕೆನೆನ, ಫ್ರೆಶ್ ಕೆನೆ, ಹಾಗೆಯೇ ಸ್ವಲ್ಪ ಬಟರ್ನ ತೊಗೊಂಡು ಪೂರ್ತಿ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಸಾಸ್ ಆಗಲಿ ಬಳಸ್ತಾ ಇಲ್ಲ. ಸಿಂಪಲ್ಲಾಗಿ ಮನೆಯಲ್ಲಿ ಏನಿರುತ್ತೆ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೇನೆ. ಆಲ್ಮೋಸ್ಟ್ ಗೋಧಿ ಪಿಜ್ಜಾ, ಮೈದಾ ಪಿಜ್ಜಾ ತಿಂದವರಿಗೆ ಇದೊಂಥರ ಟೇಸ್ಟ್ ಬೇರೆಯೇ ಇರುತ್ತೆ. ಕೆಲವರಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು. ಬಟ್ ಮೈದಾಗಿಂತ ಬೆಟರ್ ಈ ಜೋಳದ ರೊಟ್ಟಿ ಪಿಜ್ಜಾ. ಈ ಜೋಳದ ರೊಟ್ಟಿ ಪಿಜ್ಜಾ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಚೌಳಿಕಾಯಲ್ಲಿ ನಾರಿನ ಅಂಶ ಇರೋದ್ರಿಂದ ಅದು ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇದಕ್ಕೆ ನಾನು ಚೀಸ್ ಕೂಡ ಹಾಕ್ತಾಯಿಲ್ಲ, ಹಾಗೆಯೇ ಬೇರೆ ಯಾವುದೋ ಆರಿಗಾನೋ ಅದು ಇದು ಅಂತ ಏನೂ ಹಾಕ್ತಾಯಿಲ್ಲ. ಮನೆಯಲ್ಲಿ ಇರುವಂಥ ಸಿಂಪಲ್ ಆಗಿರುವಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನನ್ನ ಮನೆಯಲ್ಲಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದರು. ಹೊರಗಡೆಯಿಂದ ಪಿಜ್ಜಾ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿಕೊಡಿ, ಇಷ್ಟಪಟ್ಟು ಕೂಡ ತಿಂತಾರೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೆ ಕೂಡ ಇಷ್ಟ ಆಗುತ್ತೆ. ಕೆಲವು ಮಕ್ಕಳಿಗೆ ಹೊರಗಡೆದೇ ಬೇಕಾಗಿರುತ್ತೆ. ಅದೇ ಥರ ಅವ್ರು ಯಾವ ಥರ ಮಾಡಿರ್ತಾರೆ ಅದನ್ನೇ ನಾವು ಮನೆಯಲ್ಲಿ ಮಾಡಿಕೊಟ್ರೆ ಅದು ಮೈದಾ ಹಿಟ್ಟು ಅಂತಲೇ, ಜೋಳದ ಹಿಟ್ಟು ಅಂತಲೇ ಗೊತ್ತಾಗಲ್ಲ. ಸೇಮ್ ಅದೇ ಥರ ಇರುತ್ತೆ. ಹೊರಗಡೆ ಹೋಗಿ ಪಿಜ್ಜಾ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿದರೆ ಎಲ್ಲರೂ ಹೊಟ್ಟೆ ತುಂಬ ತಿನ್ಬೋದು. ಬಿಸಿ ನೀರಿಗೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಕಿ ಅದಾದ ನಂತರ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ
ಅದನ್ನು ಬಡಿಬೇಕು. ಸುತ್ತಲೂ ಚೆನ್ನಾಗಿ ಎಡ್ಜಸ್ಸನ್ನೆಲ್ಲ ಚೆನ್ನಾಗಿ ಸ್ವಲ್ಪ ತೆಳುವಾಗಿ, ಅತಿ ತೆಳುವೂ ಬೇಡ, ಅತಿ ದಪ್ಪಗೂ ಬೇಡ. ನಾವು ಆಲ್ಮೋಸ್ಟ್ ರೊಟ್ಟಿ ಮಾಡ್ತೀವಲ್ವ, ಅದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೆ ಸಾಕು ಅಷ್ಟೇ. ಸೊ ಚೆನ್ನಾಗಿ ಬಡಿದು ಅದನ್ನು ಇವಾಗಲೇ ಪೂರ್ತಿ ಬೇಯಿಸ್ಕೊಂಡು ಬಿಡ್ತೀನಿ ನಾನು. ಸ್ವಲ್ಪ ಬೆಣ್ಣೆನ ತೊಗೊಂಡು ಅದನ್ನು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಫ್ರೆಶ್ ಕ್ರೀಮ್ ತೊಗೊಳ್ಳಿ. ಫ್ರೆಶ್ ಕ್ರೀಮನ್ನು ತೊಗೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಮೊಸರು ಕೂಡ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ತುಂಬಾ ಅದು ಗಂಟು ಇಲ್ಲದೆ ಇರೋ ಥರ ಮೊಸರನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಪ್ಲೇಟಿಗೆ ರೊಟ್ಟಿ ತೊಗೊಳ್ಳಿ. 2 ರೊಟ್ಟಿ ತೊಗೊಂಡು ಅದನ್ನು ರೊಟ್ಟಿ ಪ್ಲೇಟಿನ ಮೇಲೆ ಹಾಕಿ, ಅದೇನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ ಬಟರ್, ಸೊ ಅದನ್ನು ಚೆನ್ನಾಗಿ ಕ್ರೀಮ್ ಥರ ಆಗಿರುತ್ತೆ ಅದು. ಸೊ ಅದನ್ನು ಚೆನ್ನಾಗಿ ರೊಟ್ಟಿಗೆ ಅಪ್ಲೈ ಮಾಡಿ ಮೇಲೆಲ್ಲ ಹಾಕಿ 2 ರೊಟ್ಟಿಗೆ ಹಾಕಿ, ಅದಾದ ನಂತರ ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಉಂಟಲ್ವ, ಮನೆಯಲ್ಲಿ ಯಾವುದಾದ್ರೂ ಚಟ್ನಿ ಪುಡಿ ಇದ್ದರೆ ಕೂಡ ಸಾಕು. ಸೊ ಅದನ್ನು ಕೂಡ ಹಾಕ್ಬೋದು. ಸ್ವಲ್ಪ ಮೇಲ್ಗಡೆ ಉದುರಿಸಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ, ಹಾಗೆಯೇ ರುಚಿನೂ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಅದನ್ನು ಉದುರಿಸಿ ರೊಟ್ಟಿಗೆ. ಉದುರಿಸಿದಾದ ನಂತರ ಇನ್ನು ನಾವು ಚೌಳಿಕಾಯಿ ಪಲ್ಯ ಏನು ಮಾಡ್ಕೊಂಡಿರ್ತೀವಲ್ವ ಅದನ್ನು ಚೆನ್ನಾಗಿ ಹಾಕಿ, ಪಲ್ಯ ಸ್ವಲ್ಪ ಜಾಸ್ತಿನೇ ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ಪಲ್ಯ ಸುತ್ತಲೂ ರೌಂಡಿಗೆ ಹಾಕಿ, ಅದರ ಮೇಲೆ ಸ್ವಲ್ಪ ಮೊಸರು ಇದೆಯಲ್ಲ, ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ಮೊಸರನ್ನು ಹಾಕಿ, ಸುತ್ತಲೂ ಸ್ವಲ್ಪ ಮೊಸರನ್ನು ಹಾಕಿ, ಪಲ್ಯದ ಮೇಲೇ ಮೊಸರೆಲ್ಲ ಹಾಕಿ, ಅದರ ಮೇಲೆ ಮತ್ತೆ ಸ್ವಲ್ಪ ಚಟ್ನಿ ಪುಡಿನ ಸ್ಪ್ರಿಂಕಲ್ ಮಾಡಿ, ಅದಾದ ನಂತರ ಈ ನಾವು ಫ್ರೆಶ್ ಕೆನೆ ಏನು ತೊಗೊಂಡಿರ್ತೀವಲ್ವ ಅದರಿಂದ ಒಂದು ಕ್ರೀಮ್ ಬಂದಿರುತ್ತೆ. ಸೊ ಅದನ್ನು ಸ್ವಲ್ಪ ಎಲ್ಲ ಕಡೆ ಚೆನ್ನಾಗಿ ಹಾಕಿ, ಚೆನ್ನಾಗಿ ಹಾಕಿದ ನಂತರ ಅದರ ಮೇಲೆ ಇನ್ನೊಂದು ಸ್ವಲ್ಪ ಈ ಆರಿಗೇನೋ ಎಲ್ಲ ಇರಲಿಲ್ಲ ನನ್ನ ಹತ್ರ. ಸೊ ಅದರ ಬದಲು ನಾನು ಸ್ವಲ್ಪ ಕಸೂರಿ ಮೇಥಿ ಇತ್ತು ಮನೆಯಲ್ಲೇ, ಸೊ ಅದನ್ನೇ ಹಾಕಿದ್ದೇನೆ. ಕಸೂರಿ ಮೇಥಿನ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಮೇಲ್ಗಡೆ ಸ್ವಲ್ಪ ಅದನ್ನು ಬಿಸಿ ಮಾಡಿ, ಅದನ್ನು ಸ್ವಲ್ಪ ಹುಡಿ ಮಾಡಿ ಅದನ್ನು ಹಾಕಿದ್ದೀನಿ ಅಷ್ಟೇ. ಹಾಕಿ ಅದೇನು ಪಿಜ್ಜಾ ಕಟ್ ಮಾಡ್ತೀವಲ್ವ ಅದೇ ಥರ ಕಟ್ ಮಾಡಿದರೆ ಸಿಂಪಲ್ ಆಗಿರುವ ರೊಟ್ಟಿ ಪಿಜ್ಜಾ ರೆಡಿನೇ ಆಗೋಯಿತು. ಇದಂತೂ ತುಂಬಾ ಚೆನ್ನಾಗಿತ್ತು. ನಾವು ಮನೆಯಲ್ಲಿ 4 ಜನ ಇರೋದ್ರಿಂದ 4 ನಾನು ರೊಟ್ಟಿ ಪಿಜ್ಜಾ ಮಾಡಿದ್ದೆ. ಒಬ್ಬೊಬ್ಬರು ಒಂದು ರೊಟ್ಟಿ ಪಿಜ್ಜಾ ತಿಂದ್ವಿ, ಅಲ್ಲಿಗೆ ಹೊಟ್ಟೆ ಫುಲ್ಲಾಗಿ ಹೋಯಿತು. ತುಂಬಾ ಚೆನ್ನಾಗಿತ್ತು ಮಾತ್ರ ಟೇಸ್ಟ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ ಆಗಿದೆ ಆದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತೇಳಿದರೆ ಆ ಚೌಳೆಕಾಯಿ ಪಲ್ಯನೇ. ಆ ಪಲ್ಯದ ರುಚಿನೇ ಆ ಥರ. ಅದರ ಜೊತೆ ಸ್ವಲ್ಪ ಮೊಸರು ಹಾಕಿ ತಿಂತಾಯಿದ್ರೆ ಆಹಾ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಹೇಗಿತ್ತಂತ ಕೂಡ ನನಗೆ ಹೇಳಿ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ವಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಔಟ್ಸೈಡಿಂದ ತಂದು ತಿನ್ನೋದಕ್ಕಿಂತ ಇದೇ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಎಲ್ಲರೂ ಕೂಡ ಹೊಟ್ಟೆ ತುಂಬ ತಿನ್ಬೋದು. ಹಾಗೆ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಇದಂತೂ ನಮ್ಮ ಉತ್ತರ ಕರ್ನಾಟಕದ ಕಡೆ ದಿನಾಲೂ ತಿನ್ನುವಂತಹ ರೊಟ್ಟಿ ಚೌಳಿಕಾಯಿ ಪಲ್ಯ, ಅದ್ರ ಜೊತೆ ಮೊಸರನ್ನು ಕೂಡ ನಾನು ಸ್ವಲ್ಪ ಟ್ವಿಸ್ಟಾಗಿ ಮಾಡಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಪಿಜ್ಜಾ ಟೇಸ್ಟೇ ಆಗಿರುತ್ತೆ. ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಮೇಲೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನೀವು ಒಂದು ಸಲ ಕೂಡ ಟ್ರೈ ಮಾಡಿ, ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಗೆಯೇ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಪೋರ್ಟ್ ಕೂಡ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗೆಯೇ ಹೊಸ ವೀಡಿಯೋಸ್ನ ಹಾಕಲಿಕ್ಕೆ ಕೂಡ ನನಗೆ ಸಪೋರ್ಟ್ ಸಿಕ್ಕಾಗೆ ಆಗುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೊಂದು ಸಪೋರ್ಟ್ ಮಾಡೋದ್ರಿಂದ ನನಗೆ ಕೂಡ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಈ ರೊಟ್ಟಿ ಪಿಜ್ಜಾ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಹಾಗೆಯೇ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಸಿಂಪಲ್ಲಾಗಿ ಇರೋದ್ರಿಂದ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ.
ಈ ರೊಟ್ಟಿ ಪೀಸನ್ನು ಮಾಡಿದ ಕೂಡಲೇ ತಿನ್ನಬೇಕು, ಇಲ್ಲದಿದ್ದರೆ ನಾವು ಮೊಸರು ಹಾಕಿರ್ತೇವಲ್ವ ರೊಟ್ಟಿ ನೆಂದೋಗುತ್ತೆ. ಅದೇನು ನಾವು ಫಿಲ್ಲಿಂಗ್ ಎಲ್ಲ ಮಾಡ್ತೇವಲ್ವ ಅದನ್ನೇ ಕಟ್ ಮಾಡಿಕೊಂಡು ಇಮಿಡಿಯೇಟಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತಂತ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.